ಬೆಳಗಾಯ್ತು, ಹೋಗೋಣ. ಏನು ಮಾಡಲಿ? ಅದೋ ಅದೋ ಹೋಲ ಅದು ಒಲ್ಲರಿ ಮಧುವಂತಿ, ತಕಾರಿ ಹೋಗ್ತಾನಂತೆ. ಬೇಡ ಬೇಡ ಬೇಡ, ನಾನ್ ನೋಡಿರೋ ಬೆಸ್ಟ್ ಅಂತಲ್ ನೀನ್ ಸಾಯ್ಬಾರ್ದು. ಸಾಯಕ್ ನಾವಿದೀವಿ, ಜನರೇಷನ್. ನಾನು ಹೋಗ್ತೀನಿ. ಮಧುವಂತಿ, ನಾ ಬಂದೆ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ಪ್ಲೀಸ್ ಸಾಯ್ಬೇಡ. ಬುಡಕ್ಕೆ ಕೈ ಹಾಕ್ಬೇಕು ಇವ್ರು, ಬಿಡಂಗಿಲ್ಲ. Hola, hola, hola.
ಎಸ್ ನಾನು ಕ್ಲೀನ್ ಬೋಲ್ಡ್ ಹೆವಿ ಲವ್ ಆಗ್ಬಿಟ್ಟಿದೆ. ಕಂಗ್ರ್ಯಾಚುಲೇಷನ್ಸ್. ವಾಟ್ ನೆಕ್ಸ್ಟ್? ನಂದು ನಿಂದು ಕಾಂಟ್ರಾಕ್ಟ್ ಪ್ರಕಾರ ನಿನ್ ಕೈ ಕಾಲ್ ಬಿದ್ದೋದ್ರೆ ಮಾತ್ರ ನಾನು ಅವನ್ನ ಕಟ್ಕೋಬೇಕು. ಈಗ ಸಿಗದೆ ಇರೋ ಬಳ್ಳಿ ಬೇರೆ ಸಿಕ್ಬಿಟ್ಟಿದೆ. ನೀನೇನ್ ಬಿದ್ದೋಗಂಗ್ ಕಾಣಲ್ಲ. ಸೊ ನಾಳೆಯಿಂದ ಅವ್ನು ನಿನ್ನ ಬಿಡಲ್ಲ. ನಿನ್ನ 24 ಗಂಟೆ ತಪ್ಕೊಂಡೇ ಇರ್ತಾನೆ, ನನಗ್ ಸಿಗಲ್ಲ. ಅದಕ್ಕೆ ಇವತ್ತು ಒಂದಿನ ಇಡೀ ನೈಟು ನಾನು ಅವನ ಜೊತೆ ಕಳಿತೀನಿ. ಇಲ್ಲ ಅನ್ಬೇಡ ಪ್ಲೀಸ್. ಟೇಕ್ ಇಟ್ ಕಚಡ ಬುಂಡೆ, ಮಜ್ಜಾ ಮಾಡು. ಥ್ಯಾಂಕ್ ಯು. ನಾಳೆಯಿಂದ ನಾನ್ ಯಾರೋ ಅವ್ನು ಯಾರೋ. ಪ್ರಾಮಿಸ್ ನಿಮ್ ತಂಟೆಗೆ ಬರಲ್ಲ. ಏನ್ ನಡೀತಾ ಇದೆ ಕಾಡಲ್ಲಿ? ಏನೂ ಇಲ್ಲ. ಈ ಕಲ್ ಜೊತೆ ಮಾತಾಡ್ತಾ ಇದ್ದೆ. ಕಲ್ ಜೊತೆ? ಸಾರಿ, ಐ ಮೀನ್ ಕಾಲ್ ಜೊತೆ. ಕಲ್ಲಿ ಎಡವಿ ಬಿದ್ದೆ, ಚೂರ್ ಪೆಟ್ಟಾದಂಗ್ ಕಾಣುತ್ತೆ. ಇನ್ನು ತುಂಬಾ ದೂರ ಇದೆ, ನಂಗ್ ನಡಿಯಕ್ಕಾಗಲ್ಲ. ಇಲ್ಲೇ ಎಲ್ಲನ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗಣ್ವಾ? ಹಾ ಪ್ಲೀಸ್. ಟೈಮ್ ಎಷ್ಟು? 10:15 ಆಯ್ತು. ಬೆಳಗ್ಗೆ ಟೈಮ್ ಉಂಟು. ಇಬ್ರು ಇನ್ನೂ ಬಂದಿಲ್ಲ. ಈ ರಾತ್ರಿಯಲ್ಲಿ ಎಲ್ಲಿದಾರೋ ಏನ್ ಮಾಡ್ತಿದಾರೋ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಿಮಿಷಕ್ಕೆ 2 ಬಾರಿ ಫೋನ್ ಮಾಡ್ತಿದ್ದೇನೆ. ವ್ಯಾಪ್ತಿ ಪ್ರದೇಶದಲ್ಲಿ ಇಲ್ಲ. ಯೋಚನೆ ಮಾಡಬೇಡ, ಬಾ. ಸಬ್ಬಸ್, ಅತ್ತೆ ಸುತ್ತಕ್ಕೆ ಜಾಗ ಸಿಕ್ಕಾಯ್ತು, ನಮ್ಮಿಬ್ಬರಿಗಿಲ್ಲ. ಒಂದ್ ನಿಮಿಷ, ನನಗಿನ್ ನಿದ್ದೆ ಬರಲ್ಲ. ಅವ್ರಿಗೇನಾದ್ರೂ ಆಗ್ಬಿಟ್ರೆ ಈ ವಾಸಿ ಆಗದೆ ಇರೋ ಕಾಯಿಲೆಗೆ ಆ ಸಿಗದೆ ಇರೋ ಬಳ್ಳಿನ ಎಲ್ಲಿಂದ ತರ್ತಾರೆ ಅವರು? ಅಕಸ್ಮಾತ್ ಆ ಬಳ್ಳಿ ತಂದ್ರು ಅದರಿಂದ ನಯಾ ಪೈಸೆ ಯೂಸ್ ಆಗಲ್ಲ. ಯಾಕೆ ಎಲ್ರೂ ಕಷ್ಟ ಪಡ್ಬೇಕು? ಇದಾಗಲ್ಲ ಹೋಗಲ್ಲ. ನೋಡು, ನಾನು ಡಾಕ್ಟ್ರು, ಮೆಡಿಕಲ್ ಸೈನ್ಸ್ ನ ಓದ್ಕೊಂಡಿದ್ದೀನಿ. ಕೇಳು. ಇಲ್ಲ, ನಾನ್ ಅನ್ಕೊಂಡಂಗೆ ಆಗೋದು. ನನ್ನ ಬಗ್ಗೆ ನನಗ್ ಗೊತ್ತು. ಏನು ಗೊತ್ತು ನಿನ್ನ ಬಗ್ಗೆ ನಿನಗೆ? ನಾನ್ ಪ್ರತಿ ಸೆಕೆಂಡು ಇಂಚಾಗಿ ಸಾಯ್ತಾ ಇದ್ದೀನಿ. ಹೆಲ್ತ್ 0 ಆಗ್ತಾ ಇದೆ. ಬಾಡೋಗಿರೋ ತರಕಾರಿ ತರ ಬೀಳ್ತೀನಿ ಒಂದಿನ. ನಾನ್ ಬದುಕಿದ್ದು ಸತ್ತಂಗೆ. ಇದನ್ನ ಯಾರು ತಪ್ಸಕ್ಕಾಗಲ್ಲ. ಸಾವನ್ನು ಕೂಗಿ ಕರೆಯಬೇಡ, ಬದುಕಿಗೆ ನೋವಾಗ್ತದೆ. ಸಾವು ಕ್ರೂರ ಪ್ರಾಣಿ ಇದ್ದ ಹಾಗೆ. ಹೆದರಿದರೆ ನಮ್ಮನ್ನೇ ತಿಂತದೆ, ಅದನ್ನು ಓಡಿಸಬೇಕು. ಹುಲಿ ನೋಡು ಒಂದೇ ಕೆಡ್ಸ್ಕೆರಿಯೋ ಮೂಡಲಿದ್ದೇನೋ. 4 ಗಂಟೆ ಭಯಂಕರ ಸಗುದಿ. ಹುಲಿ ನೋಡು, ನೋಡ್ರಂಡಿ. ಸಾರಿ ಬ್ರೋ. ಓ ಭುಜ, ಕಾಣಲ್ಲ ಕುನ್ನಿ. ಭಯ. ಏನಾಯ್ತು? ಯಾರಿಗೆ ಸರೆಂಡರ್ ಆಗಿದ್ದೀರಾ ಕೈ ಎತ್ಕೊಂಡು? ಕೀಟ ಕೀಟ ಅದ ಜಂತು ನಾಯಿ. ಕೀಟ ಭಯಂಕರ. ಏನ್ ನಡೀತು? ಸಾವು, ಡೆತ್ ಕಣ್ಮುಂದೆನೆ ಬಂದಿತ್ತು. ನಾಯ್ಕ್ ತರ ಓಡಿಸ್ಬಿಟ್ಟ. ಯಾರನ್ನ? ಹುಲಿನ. ಹುಲಿ? ಹೋಗ. ತಕಾರಿ ಸಚ್ಚ ಪುಲಿಯ? ಪಟ್ಟ ಪುಲಿ. ಅದ ಗುಹ, ಅದು ಗುಹ. ಹಂಗ ಪುಲಿ చింతపెండ ಮತ್ತ ಬಾರ್ಪದು ಅದ ನಾ ಪೈ ಪೈ. ಆ ಗುಹೆ ಆ ಹುಲಿದು ಮನೆ ಅಂತೆ. ಮತ್ತೆ ಬರಲ್ವಂತೆ. ಸತ್ಯ. ಪಾಪ ಇವತ್ ರಾತ್ರಿ ಎಲ್ಲೂ ಉಳ್ಕೊಳ್ಳುತ್ತೋ ಏನೋ. ಛೇ, ನಿನಗ್ ಬರೀ ಆ ಹುಲಿದೆ ಚಿಂತೆ. ನನ್ಗಾಗಿರೋ ಶಾಕಿಗೆ ಎದೆ ಹೆಂಗ್ ಹೊಡ್ಕೋತಾ ಇದೆ. ಸಿ, ಹೇ ಹೊಡ್ಕೋತಾನೆ ಇಲ್ಲ, ನಿಂತ್ಕಿಂತ ಹೋಗ್ಬಿಡ್ತಾವ ಮಚ್ಚ.
ಭಯ ನಿಮ್ನ ತಪ್ಕೊಂಡಾಗ್ಲೇ ಹೊರಟೋಯ್ತು. ಜೊತೆಗೆ ಆ ತಕಾರಿ ಕಾಡಾನೆನ ಕಲ್ಲಲ್ಲಿ ಹೊಡೆದು ಓಡಿಸಿರೋದನ್ನ ನಾನ್ ನೋಡಿದೀನಿ. ಹುಲಿ ಇನ್ ಬರಲ್ಲ. ಹೇ ನಾನು ಅಷ್ಟೇ. ನೆಕ್ಸ್ಟ್ ಟೈಮ್ ಹುಲಿ ಬಂದ್ರೆ ಹಚ ಅಂತ ಒದ್ದು ಓಡಿಸ್ಬಿಡ್ತೀನಿ. ಸುಸ್ತಾಗ್ತಿದೆ, ಬಾರೋ ಮಲ್ಕೊಂಡ್ ಮಾತಾಡೋಣ. ಕೂತ್ಕೊಂಡು ಮಾತಾಡೋಣ ಕೇಳಿದೀನಿ, ಇದು ಹೊಸ್ತು. ಓಕೆ ಬಾ. ನಿಂಗ್ ಗೊತ್ತಾ, ನಂಗೆ ಇವತ್ ಬೆಳಿಗ್ಗೆ ಪಕ್ಕೆ ನೋವೇ ಇರ್ಲಿಲ್ಲ. ಈ ಕಾಲ್ ನೋವು ಸುಳ್ಳು. ಸಾರಿ, ಈ ಚೈಲ್ಡ್ ಚಪಾತಿನ ಕ್ಷಮಿಸು. ನನ್ಗೆ ಯಾಕೋ ಬೆಳಗ್ಗೆ ಡೌಟ್ ಬಂದಿತ್ತು, ಯಾವುದೋ ಸೋಂಬೇರಿ ವಂಶ ಇರಬೇಕು ಅಂತ ಸುಮ್ಮನಾದೆ. ನಿನ್ಗೆ ಫ್ರ್ಯಾಂಕ್ ಆಗಿ ನನ್ನ ಬಗ್ಗೆ ಆ್ಯಂಡ್ ಜನರಲ್ ಆಗಿ ಹುಡುಗಿರ್ ಬಗ್ಗೆ ಏನ್ ಅನ್ಸುತ್ತೆ? ಗೊತ್ತಾಗಲ್ಲ ಹುಡುಗಿರು, ಐ ಮೀನ್ ಅರ್ಥ ಆಗಲ್ಲ. ನಾವಾಗೆ ತಿಳ್ಕೊಂಡು ನಿಮಗೆ ಕೇಳಬೇಕು ಅಂತೀರ, ಏನಾದರೂ ಕೇಳಿದ್ರೆ ಮೂಸು ನೋಡಲ್ಲ. ಲವ್ ಅನ್ನೋ ಪದ ಮೊದಲು ನಮ್ಮ ಇಲ್ಲಿ ಬರಲಿ ಅಂತ ಕಾಯ್ತೀರಾ. ಲವ್ ಗಿವು ತಲ್ಕೊಂಡ್ರಾಗಲ್ಲ ಅಂತೀರಾ. ಒಂದೊಂದ್ಸಲ ಹುಡುಗರು ಲೈಫಲ್ಲಿ ಮೇಲ್ ಬರಬೇಕು ಅಂತೀರಾ. ನಾವು ಎದ್ದು ಹೋಗ್ತೀವಿ, ಕೆಳಗಿಳಿಯೋ ಮಗನೆ ಸಿಂಪಲ್ ಆಗಿರ್ಬೇಕು ಅಂತೀರಾ. ಬದುಕೋಕೆ ಹುಡುಗರು ಬೇಕು ಅಂತ ಹೇಳ್ತೀರಾ. ಬದುಕಲ್ಲಿ ಹುಡುಗರಿದ್ರೆ ಬದುಕೇ ಬೇಡ ಅಂತೀರಾ. ಸೊ ಫ್ರ್ಯಾಂಕ್ ಆಗಿ ನೀವು ಹೇಳಿ, ನಿಮ್ಗೇನು ಬೇಕು ಅಂತ. ಈ ಥರ ಲೂಸ್ ಥರ ಆಡ್ತೀವಲ್ಲ, ಅದನ್ನ ತಿಳ್ಕೊಳ್ಳೋ ಹುಡುಗ ಬೇಕು. ಇಷ್ಟು ಜನ ಹಿಂದೆ ಬಿದ್ದು ಸಾಯ್ತಾರಲ್ಲ, ಯಾವನಾದ್ರೂ ಒಬ್ಬ ಗೋಬೆ ನಾಯಿ ಕೊಡೋದಪ್ಪ. ವೇಸ್ಟ್ ಅವೆಲ್ಲ. ನಾನು ತುಂಬ ಜನರನ್ನ ಓಡಿಸಿದ್ದೀನಿ, ಬಟ್ ಒಬ್ಬನ ತುಂಬ ಇಷ್ಟಪಟ್ಟು ತುಂಬ ಲವಿಂದ ಹಚ್ಕೊಂಡಿದ್ದೀನಿ, ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ಅವನು ನನಗೆ ಸಿಗಲ್ಲ ಬಿಡು. ಯಾಕೆ ಸಿಗಲ್ಲ? ಒದ್ದೊಪ್ಪಿಸ್ತೀನಿ ಅವನಿಗೆ, ಯಾರವನು ಅಂತ ಹೇಳಿ ಸಾಕು. ಯಾವತ್ತಾದರೂ ಒಂದಿನ ಹೇಳ್ತೀನಿ, ನಿನ್ನ ಕಲ್ದೆ ಇನ್ಯಾರಿಗೂ ಹೇಳಕ್ಕಾಗಲ್ಲ. ಆದೀತು, ಮಲ್ಗಣ. ಸುಮುಖ, ನನ್ನ ಕಂಡೀಷನ್ ಬಗ್ಗೆ ನನಗೇನೆ ಭಯ ಆಗ್ತಿದೆ. ನಿನ್ನ ಕೈ ಹಿಡ್ಕೊಂಡು ಮಲಗ್ಲಾ? ಆಲ್ ಯೋರ್ಸ್. ಹುಲಿ ಬಂದ್ರೆ ಎಪ್ಸು ನನಗೆ. ಪಲ್ಲರಿ ಮೊದಲ್ ವೈದ ಇದೊಂದು ಪ್ರಾಜೆಕ್ಟ್ ಮುಗಿಸೋದತ್ತ. ಬನ್ನಿ, ಸೂಪರ್ ಫಾಸ್ಟ್ ಆಗ್ಬೇಕು ನೀವು. ಯಸ್. ಹೂ ಚೆನ್ನಾಗಿದ್ದಾವೆ, ನನ್ಗೊಂದು ಕೊಡ್ತೀಯಾ? ಅರ್ಜೆಂಟ್ ಇದೆ. ಓಕೆ, ಇದನ್ನ ಹುಡುಗಿಯರ್ ತಲೆಗೆ ಇಡ್ಬೇಕಾ ಅಥವಾ ಕೈ ಕೊಟ್ರೆ ಸಾಕಾ? ಗೊತ್ತಿಲ್ಲ, ಆದ್ರೆ ಹೂ ಮುಡ್ಸಕ್ಕಿದ್ ಬೇಕು ಅನ್ಸುತ್ತೆ. ಹೂ ನಿಂದು, ಕ್ಲಿಪ್ ನಂದು, ತಲೆ ರಾಶಿಕಂದು. ಬ್ಯುಸಿ ಆಗ್ಬಿಟ್ಟೆ ನಾನು. ಅಯ್ಯೋ, ನಾನೇನು ನೋಡಿಲ್ಲ. ನಿಮ್ಮ ಆರೆಂಜ್ ಕಲರ್ ಬ್ಲೌಸ್ ನೋಡೋ ಅಷ್ಟು ನಾನಿನ್ನೂ ಕೆಟ್ಟಿಲ್ಲ. ಬರ್ಬೋದಾ? ಬರ್ಬೋದು. ಅಲ್ಲ, ಬರ್ಬೇಡ ಅಂದ್ರು ನಾ ಬರ್ತಿದ್ದೆ. ಇವಾಗ ಹೋಗು ಗೀಗು ಅನ್ಬೇಡಿ, ನಾನು ಹೋಗಲ್ಲ. ಮೊದಲೇ ಹೇಳ್ತಿದ್ದೀನಿ. ನೀವು ಬಳ್ಳಿ ತರಕ್ ಹೋದಾಗ ಬಿದ್ದು ಎದ್ದಿದ್ದೆಲ್ಲ ಅಂಜು ಹೇಳಿದ್ಲು. ಆರ್ ಯು ಫೈನ್? ಫೈನ್ ಸೂಪರ್ ಸಾಲಿಡ್ ವಿಷಯ ಅದಲ್ಲ. ಮಧು ಅಂತಿ, ನೆನ್ನೆ ಫಸ್ಟ್ ಟೈಮ್ ಈ ಹೂ ಮುಟ್ಟಿದಾಗ ನಿಮಗೆ ಕೊಡಲೇಬೇಕು ಅಂತ ಅಂದ್ಕೊಂಡೆ. ಇವತ್ತು ನಿಮ್ಮ ತಲೆಗೆ ಮುಡ್ಸಿದ್ರೆ ಹೇಗೆ ಅನ್ಕೋತಿದ್ದೀನಿ. ನನ್ನ ಕನಸಲ್ಲಿ ಈ ಹೂ ಮುಡ್ಸೋ ಕೆಲಸ, ಇನ್ನೂ ಕೆಲವು ಹೇಳ್ಕೊಳಕ್ಕೆ ಆಗದಿರೋ ಕೆಲಸ ಮಾಡಿದ್ದೀನಿ. ಅದಕ್ಕೆ ನೀವು ಕನಸಲ್ಲಿ ಒದ್ರಿ ನನಗೆ. ಕಿಟಕಿ ಎಲ್ಲಿರುತ್ತೋ ಅಲ್ಲಿ ಲವ್ ಇರುತ್ತೆ ನೋಡ್ರಿ. ನಾನು ಯಾವತ್ತೂ ಹೂ ಮುಡ್ಕೊಂಡಿಲ್ಲ. ನಾನು ಅಷ್ಟೇ, ಯಾವತ್ತೂ ಯಾರ ಎದುರುಗಡೆನೂ ಹೂ ಹಿಡ್ಕೊಂಡಿಲ್ಲ. ನನಗೆ ಸೀರೆ ಕೂಡ ಉಡೋಕೆ ಬರೋದಿಲ್ಲ.
ನಿಮ್ಮ ತಾಯಿನೇ ಸೀರೆ ಉಡ್ಸಿದ್ದು. ಅಲ್ಲಿದೆಯಲ್ಲ ರಾಣಿ ಪೇಂಟಿಂಗ್, ಅವಳ ಥರನೇ ಕಾಣಿಸ್ತೀಯಾ, ಉಟ್ಕೋ ಅಂತ ಹೇಳಿದ್ರು. ಎಲ್ರ ಮುಂದೆ ಬಿಚ್ಚೋದ್ರೆ ಕಷ್ಟ ಅಂತ ನಾನು ಆಚೆನೇ ಬರಲಿಲ್ಲ. ಸೇಮ್ ಟು ಸೇಮ್. ಅಮ್ಮನ ಕೈ ತುತ್ತು, ಅವಳು ಕಟ್ಟೋ ಸೀರೆ ಎರಡೂ ಮಿಸ್ ಇಲ್ಲ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ನೀವು. ಈ ಹೂ ಮುಡ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ ಅಂತ ಅನ್ಕೊಳ್ತೀನಿ. ಏನಾದರೂ ಹೇಳಿ. ಹೂ ಮುಡ್ಸೋದಕ್ಕೆ ಹೇರ್ ಪಿನ್ ಕ್ಲಿಪ್ಸ್ ಎಕ್ಸೆಟ್ರಾ ಬೇಕು ಅನ್ಸುತ್ತೆ, ಇಲ್ಲ ಹೂ ಬಿದ್ದೋಗುತ್ತೆ. ಯಾರಿಗೆ ಹೇಳ್ತಾ ಇದ್ದೀರಾ? ಇದೋ ಚಿಟ್ಟೆ ಕ್ಲಿಪ್ಪು, ಹೂವು ದುಂಬಿ ಬಾಂಡಿಂಗ್ ಇಲ್ಲ ಅನ್ಬೇಡ್ರಿ. ಹಿಂಗೆ ಮುಡಿಸ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀನಿ. ಬಂದೆ. ಏನು ಏನಾಯ್ತು? ಹೂನ ಇಲ್ಲಿ ಮುಡಿಸ್ಬೇಕು, ಇಲ್ಲಿ. ಅದಕ್ಕೆ ಟರ್ನ್ ಆಗಿ ನಿಂತಿದ್ದು. ಜಾಮ್ ಬಾಯ್, ಫ್ರಂಟಿಂದ ಆಗಲ್ಲ ಅಲ್ವಾ? ನಿಮ್ಮ ಎಕ್ಸ್ಪ್ರೆಷನ್ ನೋಡೋಣ ಅಂತ ಫ್ರಂಟಿಗೆ ಬಂದ್ಬಿಟ್ಟೆ. ಮೊದಲು ಮುಡಿಸಿ, ಆಮೇಲೆ ಎಕ್ಸ್ಪ್ರೆಷನ್ ನೋಡ್ಬೋದು. ಹೂ ಬಂದೆ. ಬಾಯ್, ಇದನ್ನ ಮುಡ್ಸಕ್ಕೆ ಯಾವ್ದಾದ್ರು ಕೋರ್ಸ್ ಇದೆಯಂದ್ರೆ? ಎಲ್ಲೋ ಒಂದ್ ಕಡೆ ನಿಂತು ಮುಡಿಸಿ, ಇಲ್ಲಾಂದ್ರೆ ಹೂ ಮುಡ್ಸೋ ಪ್ರಾಜೆಕ್ಟ್ ಇವತ್ತಿಗೆ ಮುಗಿಯಲ್ಲ. ಓಕೆ, ನಾನು ಅಲ್ಲಿ, ನೀವು ಇಲ್ಲಿ. ಹುಡುಗರು ಬಾಳು ಬಾಳ್ದವನ್ಗೆ ಗೊತ್ತು, ಹುಡುಗಿರಿಗೆ ಗೊತ್ತಾಗಲ್ಲ. ಹಂಗೆ ನಿಂತ್ಕೊಳ್ಳಿ. ನಿಮ್ ಕೂದಲು ಓಕೆ ಅಂತ ಇದೆ. ನೀವ್ ರೆಡಿನಾ? ಆಯ್ತಾ? ತಿರುಗ್ಲಾ? ಬೇಡ. ನೀವು, ಈ ಹೂವು, ಈ ತುಂಬಿ ವಂಡರ್ಫುಲ್ ಆಗಿ ಕಾಣ್ತಿದ್ದೀರಾ. ಇಷ್ಟೇ ಸಾಕು. ಯಾವತ್ತೂ ನೆನಪಿರುತ್ತೆ ನನಗಿದು. ಥ್ಯಾಂಕ್ ಯು ಸೋ ಮಚ್. ಈ ಎಲೆಯಲ್ಲಿ ಪತ್ರೊಡೆ ಮಾಡಿದ್ರೆ ಸೂಪರ್ ಆಗಿರ್ತದೆ. ನೀವು ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಬೋಂಡ್ ಅಂಗಡಿ ಹಾಕುವ, ಬರ್ತೀರಾ? ಬಾರ್ಲೆ ಸುಮುಖಂದು. ಲೈಫ್ ಒಳಗೆ ಅವಾಗ ಕೂತ್ಕೋಬೇಕಂತ ಕೂತ್ಕೋ. ಟೈಮ್ ಪಾಸ್ಗೆ ಕಾರ್ಟೂನ್ ನೆಟ್ವರ್ಕ್ ಸೂರಜ್ ಎಸ್ ಬಿಟ್ರೆ ನಾನು. ಥ್ಯಾಂಕ್ಸ್. ನನ್ನ ಜಾಗ ಅಲ್ಲಿದೆ. ಸಾರಿ, ಅದು ರಾಶಿಕಾ ಜಾಗ. ಇವಳು ಯಾಕೋ ನನ್ನ ಹತ್ರ ಸರಿಗ್ ಮಾತಾಡ್ತಿಲ್ಲ ಕಣ. ನಾನು ಸರಿ ಇಲ್ವಾ? ಎರಡೆರಡು ದೋಣಿಯಲ್ಲಿ ಎರಡು ಕಾಲು ಇರ್ತಿದ್ದೆ ಮರ. ಇಂಥ ಒಂದು ಸಂದರ್ಭದಲ್ಲಿ ಮೂರನೇ ಕಾಲ ಮೊಸಳೆ ನುಗ್ತದೆ, ಬೇಡ. ಏಯ್ ನೋ, ಒಂದೇ ದೋಣಿ ಎಸ್, ತುರ್ರುವಾಯ್ ವಾಯ್, ಡಬಲ್ ರೈಡಿಂಗ್ ಚೊಂಬು ವಾಯ್. ಹೋಗು. ಲೈಫ್ ಒಳಗೆ ನಿನ್ನ ನವರಂಧ್ರಗಳು ಬಂದಾಗಿ ಈ ತರ ಸೈಲೆಂಟ್ ಆಗಿರೋದಕ್ಕೆ ಕಾರಣ ಇವತ್ತಿಂದ ನನ್ನ ಪಾಡಿಗೆ ನಾನು ಇರ್ತೇನೆ. ಯಾರ ತಂಟೆನೂ ಬೇಡ. ಓ, ಲೀವ್ ಮಿ ಅಲೋನ್. ನೀನ್ ಯಾಕಾದ್ರೂ ದೊಡ್ಡೋಳಾದ್ಯೋ, ಅದೇನ್ ಸುಡ್ಗಾಡು. ಈ ಜನರೇಷನ್ ಕಾಪಾಡಪ್ಪ ದೇವ್ರೆ, ನೀನಿದ್ರೆ. ಸುಮುಖ, ಓಕೆ? ಫ್ರಂಟು, ಸೆಂಟ್ರು, ಬ್ಯಾಕು ಎಲ್ಲಾ ಕಡೆಯಿಂದ ತಲೆಗೆ ಏಟ್ ಬಿದ್ದಂಗ ಆಯ್ತು ನನಗೆ. ಹೇ, ಈ ಟ್ರಯಾಂಗಲ್ಲು ಇದೆಲ್ಲ ನೀನ್ ಓದ್ತಿದ್ಯಲ್ಲ, ಆ ಕಲ್ಲು ಅದ್ರ ಮೇಲೆ ಇತ್ತಲ್ವಾ ಇದು? ಅರೆ, ತಾತ, ಇದೇನ್ ಸುರಂಗನ? ಇಲ್ಲಿ ಕೆಳಗಿಳಿದ್ರೆ ಪಕ್ಕದೂರ್ಗೆ ಹೋಗ್ತೀವಾ ಅಥವಾ ಡೈರೆಕ್ಟ್ ಪಾತಾಳನ? ಒಳಗೆ ಮೆಟ್ಟಿಲುಂಟು. ಇಳಿದು ಹೋದರೆ ಪಶ್ಚಿಮ ರಾಜನ ಗೋರಿ ಉಂಟು. ಅದರ ಪಕ್ಕದಲ್ಲಿ ಇಬ್ಬರು ರಾಣಿಯರ ಗೋರಿಗಳು ಉಂಟು. ಸಾವಿರಾರು ತಾಮ್ರಲಿಪಿ ಸಂಗ್ರಹ, ಪತ್ರ ವಿವರಣೆ, ಚಿತ್ರ ಎಲ್ಲವೂ ಉಂಟಲ್ಲಿ. ಯಪ್ಪೋ, ಸರ್ಕಾರ ಇದನ್ನೆಲ್ಲ ಕಾಪಾಡಬೇಕು. ಸರ್ಕಾರ ಇಂಥವ್ರನ್ನ ಕಳ್ಸೋದೇ ಇದಕ್ಕೋಸ್ಕರ ತಾತ. ಪಾಪ ಇವಳಿಗೆ ವಯಸ್ಸಾಗ್ತದೆ, ಕರ್ಕೊಂಡು ಹೋಗ್ಲಾ? ನೀ ಎಲ್ಲವನ್ನು ನೋಡಬೇಕು. ಅಲ್ಲಿ ಹೋಗುವಾಗ ಬೆಳಕಿರಲಿ. ಹೋಗಿ ಬಾ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಜಾಂಬಾಯ್. ಬಾ ಬೆಳಕೆ. ಗೋಡೆ ಬೋರ್ ಆಗಲ್ವಾ ನಿನ್ಗೆ?
ಜನರೇಷನ್ ಬ್ಯುಸಿ ಆಗ್ಬಿಡ್ತಪ್ಪ. ಅಂಜಲಿ ಅವರೇ, ಕೈ ಚಾಚಿ, ಕಾಲಿಕ್ಕಿ. 1, 1.5, 2, ಜಾಗ್ರತೆ. 2.5. ಬೇಡ ಸುಮುಖ, ತುಂಬಾ ಭಯ ಆಗ್ತಿದೆ. ನೆನ್ನೆ ನೀ ಆ ಹುಲಿಗೆ ಹೆದ್ರಲಿಲ್ಲ, ಇವಾಗ ಬಾವುಲಿಗೆ ಹೆದರ್ತಿಯಲ್ಲ ಬಾ. ನೆನ್ನೆ ನೀನಿದ್ದೆ ನನ್ನ ಜೊತೆಗೆ. ಇವಾಗ್ಲೂ ಇದೀನಲ್ಲ, ಏನ್ ಸತ್ತೋಗ್ಬಿಟ್ಟೇನ? ಸಿಕ್ತಿರೋದೇನೋ ಸಿಕ್ಕಿದೆ, ಸಾಧನೆ ಮಾಡ್ಬೇಕು ನೀನು. ಬಾ, ನವ ಯುವತಿಯಾಗಿ ನುಗ್ಗಬೇಕು ನೀನು. ಅವಾಗ್ಲೇ ಎಲ್ರಿಗೂ ಒಂದು ಇದು. ಏನ್ ಗುರು ಇದು? ಮೋಸ್ಟ್ಲಿ ಇದು ರಾಜ ರಾಣಿರ್ದು ಗೋರಿಗಳಿರ್ಬೇಕು. ಮೋಸ್ಟ್ಲಿ ಯಾಕೆ? ಯಾರ್ಯಾರು ಮಲ್ಗಿದ್ದಾರೆ ಅಂತ ಕರೆಕ್ಟ್ ಆಗೇ ನೋಡಿ ಹೇಳು. ಗೋರಿಯಿಂದ ಎದ್ದು ನಿಂಗೆ ಹಾ ಹೇಳ್ಬೇಕು ಅವರೆಲ್ಲ. ಅಲ್ಲಿ ತನಕ ಬಿಡ್ಬೇಡ. ಪಶ್ಚಿಮ ರಾಜ, ಫಾಲ್ಗುಣಿ, ಗಿರಿಜಾಕಿ. ಓಹೋ, ಬಣ್ಣದ ತಗಡಿನ ತುತ್ತೂರಿ, ಪುಕ್ಸಟ್ಟೆಕೊಂಡನು ಕಸ್ತೂರಿ. ಅಲ್ಲಿ ಆಚೆ ಕಡೆ ಇದೆಯಲ್ಲ ಕಲ್ಲು, ಶಿಲಾಶಾಸನ. ಆ ಕಲ್ಲಲ್ಲಿರೋ ಸಿಂಬಲ್ಸ್ ನ ಇಲ್ಲಿ ಡೀಟೇಲ್ ಆಗಿ ಬುಕ್ಸ್ ತರ ಬರ್ದಿಟ್ಟಿದ್ದಾರೆ. ಇಷ್ಟ ದಿವಸ ನೀನು ಬರೀ ಕವರ್ ಪೇಜ್ ಚಿತ್ರ ನೋಡ್ತಿದ್ದೆ, ಇವಾಗ ಇಡೀ ಪುಸ್ತಕ ಸಿಕ್ಕಂಗಾಯ್ತಲ್ಲ. ಹೌದು, ನಾನಿವಾಗ ದೊಡ್ಡವಳಾದೆ. ಕಾಂಗ್ರ್ಯಾಚುಲೇಷನ್ಸ್. ಇದನ್ನೆಲ್ಲ ಡಿಕೋಡ್ ಮಾಡಿ ಇಡೀ ವರ್ಲ್ಡ್ಗೆ ಹೇಳ್ತೀನಿ. ಇನ್ನೂ ದೊಡ್ಡವಳಾಗ್ತೀನಿ. ನನ್ನ ಡ್ರೀಮ್ ಕಣೋ, ನಿನ್ನಿಂದ ನಿಜ ಆಗ್ಬಿಡ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಜಿ, ಬಾಯ್ಲಿ ಕೂತ್ಕೋ. ದೊಡ್ಡೋಳಾಗ್ತಿದ್ದೀನಿ ಅಂತಿದ್ಯಾ, ಇನ್ಮೇಲಿಂದ ಏನೇ ಮಾಡಿದ್ರು ದೊಡ್ಡದೇ ಮಾಡ್ಬೇಕು. ನಿನ್ ಕೈಗೆ ಒಲಿಂಪಿಕ್ ಟಾರ್ಚ್ ಕೊಟ್ಟಿದ್ದೀನಿ. ಇದನ್ನೆಲ್ಲ ಓದಿ ಬರ್ದು ದಬಾಕು. ಅಲ್ಲಿ ತನಕ ಇಲ್ಲಿಂದ ಎದ್ದಳಂಗಿಲ್ಲ, ಚಚ್ಬಿಡ್ತೀನಿ ಎದ್ರೆ. ಓಕೆ? ಅಂಜಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾಳೆ ನೋಡ್ರಪ್ಪ. ಜಾಂಬಾಯ್ ಬಾಂಬಾಯ್. ಅಪ್ಪ ಪಶ್ಚಿಮ ಕಿಂಗು. ನನ್ಗೆ ರಿಸರ್ಚು, ಮಣ್ಣು ಮಸಿಲಿ ಇಂಟ್ರೆಸ್ಟೇ ಇಲ್ಲ. ನಂಗೆ ಲವ್ ಆಗೋಗಿದೆ, ಲವ್ವು. ಹುಡ್ಗನ್ ಕಳ್ಕೊಂಡು ದುಃಖದಲ್ಲಿದ್ದೀನಿ. PhD ತಗೊಂಡು ನಾನೇ ನೆಕ್ಲಾ. ಲವ್ ಅಂದ್ರೆ ಏನ್ ಗೊತ್ತೇನೋ ನಿನ್ಗೆ? ಕೋಟೆ ಕಟ್ಸಿದ್ಯಲ್ಲ, ಇಬ್ರು ಹೆಂಡ್ರನ್ನ ಕಟ್ಕೊಂಡು. ಹೇಳು, ಆ ಇಬ್ರು ರಾಣಿಯರಲ್ಲಿ ಯಾರು ಜಾಸ್ತಿ ಇಷ್ಟ? ನೀನು, ನಿಂಗೇನು ಗೊತ್ತಾಗಲ್ಲ. ಕಣ್ಣೀರು ಹೊರ್ಸಕ್ಕೊಬ್ಬ ಬೇಹೊರ್ಸಿ ಇಲ್ಲ ಲೈಫಲ್ಲಿ. ಈ ಚಿಕ್ಕ ಹುಡುಗಿ ಸತ್ತು ಯಾರು ಬರಬೇಡಿ. ಬೇಡ ಬೇರೆ, ಗಂಡಸರಿಗೆ ಪ್ರವೇಶ ಇಲ್ಲ. ರಾಶಿಕಾ ಎಲ್ಲಿ? ಅಂಜಲಿ, ಇದು ಒಂದ್ ಗ್ರೇಟ್ ನ್ಯೂಸ್ ಹೇಳ್ಬೇಕು. ನಾನು ಅವಳು ಏನು? ಇದೇನ್ ಬ್ಯೂಟಿ ಪಾರ್ಲರ್ ತರ ಏನೋ ನಡೀತಿದೆ. ಮೈಯೆಲ್ಲ ಹೂ ಹಸಿರು, ಮರ್ಮೇಡ್ ಆಗ್ಬಿಟ್ರಿ ನೀವು. ಜಲಕನ್ಯೆ ಊಲಲ್ಲ. ಇಲ್ಲಿ ಯಾಕೋ ಬಂದೆ? ಇಲ್ಲಿ ಬರ್ಬಾರ್ದಂತ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಅವತ್ತಿತ್ತು, ಇವತ್ತಿಲ್ಲ. ಆಚೆ ಹೋಗು, ಹೋಗು. ಒಂದ್ಸತಿ ಹೇಳಲ್ಲಪ್ಪ ಅಮ್ಮಂದ್ರು. ನಡಿ. ಎಲ್ಲಿಗೆ ಅಂತ ಹೇಳ್ದೆ ಹೇಳ್ಕೊಂಡ್ ಬಂದು ಈಗ ನಡಿ ನಡಿ ಅಂತಿದ್ರೆ ಎಲ್ಲಿಗೆ ಹೋಗ್ತಿದೀವ್ರಿ? ಗರ್ಲ್ ಫ್ರೆಂಡ್ ತರ ಪ್ರಶ್ನೆ ಕೇಳ್ಬೇಡ. ಅದೇನೋ ಹೇಳ್ತೀನಂದ್ರಲ್ಲ, ಅದನ್ ಮೊದ್ಲು ಬೊಗಳಿ. ಇಲ್ಲ ಅಂದ್ರೆ ನಾನ್ ಬರಲ್ಲ. ನಾನೊಬ್ಬ ಡಾಕ್ಟರ್ ಆಗಿ ಸೈನ್ಸ್ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಆ ಹುಡುಗಿ ರಾಶಿಕಾ ಸರಿ ಹೋಗಲ್ಲ. ಅಂದ್ರೆ ರಾಶಿಕನ್ ರಿಪೋರ್ಟ್ಸ್ ಪ್ರಕಾರ ಅವಳ ಕೈಕಾಲ್ ಬಿದ್ದು ಹೋಗೋದು ಪಕ್ಕ. ತಾತನ್ ಟ್ರೀಟ್ಮೆಂಟ್ ಇಂದ ಅವಳು ಸರಿ ಹೋಗ್ಬೋದಲ್ವಾ? ಅದ್ ಹೇಗ್ ಹೇಳ್ತೀರಾ ನೀವು? ಪ್ರತ್ಯಕ್ಷ ನೋಡದೆ ಸೈನ್ಸ್ ಯಾವುದನ್ನು ನಂಬಲ್ಲ. ಈ ಪವಾಡ ಗಿವಾಡ ನಂಬ್ಕೊಂಡು ಬದುಕನ್ನ ಪ್ಲಾನ್ ಮಾಡಕ್ ಆಗಲ್ಲ. ನಾನು
ಆ ಬಳ್ಳಿ ಗಿಡಗಳಲ್ಲಿರೋ ಕೆಮಿಕಲ್ಸ್ನ ನಂಬ್ತೀನಿ. ಆ ರೀತಿ ನೋಡಿದ್ರೆ ಇಡೀ ಸಹ್ಯಾದ್ರಿನೇ ಒಂದ್ ಮೆಡಿಕಲ್ ಶಾಪ್ ಇದ್ದಂಗೆ. ಆದ್ರೆ ಸೈನ್ಸ್ನ ಮೀರ್ಸೋ ಯಾವ ಪವಾಡನೂ ನಡೆಯಲ್ಲ. ಇದು ಸುಳ್ಳು. ಪಾಪ ನಮ್ ಸುಮುಖ ಆ ಹುಡುಗಿನ ಎಷ್ಟೊಂದು ಇಷ್ಟಪಡ್ತಾನೆ ರೀ. ಅವಳಿಗೇನಾದ್ರೂ ಆದ್ರೆ ಅವನ್ ಗತಿ. ಚಿಕ್ಕ ಮಗು ತರ ಅಳ್ತಾನೆ. ಕಣ್ಣೊರೆಸ್ಬೇಕು. ನಮ್ಮ ಮಗು ಅಲ್ವಾ? ಈ ಮಕ್ಕಳು ಮಾಡೋದ್ರಲ್ಲಿರೋ ಸುಖ ಮಕ್ಕಳು ಸಾಕೋದ್ರಲ್ಲಿರಲ್ಲ. ಅವನೇನೋ ಒಂದ್ ಮಾಡ್ತಾನೆ ರೀ. ನನ್ ಮಗ ಅವನು. ನಡೀರಿ. ಏಯ್, ಆ ಕಡೆ ಅಲ್ಲ, ಈ ಕಡೆ ಬಾ. ನಿನ್ನ ಮಗಂದು ಇನ್ನೊಂದು ದೊಡ್ಡ ಕತೆ ಇದೆ. 4 ಮನೆ ಬಾಗಿಲು ತಟ್ಬೇಕು ನಾವು. ಏನ್ ತಾತ ಇದು? ಪಲ್ಸ್ ನೋಡಿದ್ರೆ ಏನ್ ಗೊತ್ತಾಗತ್ತೆ? ನನಗೆ ನಿನ್ನ ಮನಸ್ಸು ಅರಿಯಬೇಕು, ಅಲ್ಲಿನ ಬೆಳಕು ತಿಳಿಯಬೇಕು. ಇದು ಚಿಕಿತ್ಸೆ ಬಾಲೆ, ಮಾತು ಬೇಡ. ಅಮ್ಮ, ಸುಮುಖ, ಅಂಜು ಯಾರು ಕಾಣಿಸ್ತಿಲ್ಲ. ಎಲ್ಲ ಹೋದ್ರು? ಮದುವೆ ಮಗನ ಮದುವೆಗೆ ಬಂದಿದ್ದೇವೆ. ಹಾ ಹೌದು. ನಮಸ್ತೆ. ಗಂಡು ಮಕ್ಕಳು ಅಪ್ಪ ಅಮ್ಮಂದ್ರಿಗೆ ಒಪ್ಕೆನಾ? ನೀವು ಹೇಳಿದಾಗ ಆಗ್ಲಿ. ಆದ್ರೆ ಒಂದು ಪದ್ಧತಿ. ಇಲ್ಲಪ್ಪ, ನನಗೆ ಸ್ಕ್ಯಾನಿಂಗ್ ಮಾಡುವಾಗ ನಾನು ಸತ್ರು ಬೇಜಾರಿಲ್ಲ. ನನಗೆ ಜಲಜಕ್ಕಿ ಬೇಕೇ. ಅವನ್ಯಾಕೆ ಸುಮ್ಮನೆ ಕೂತಿದ್ದಾನೆ? ಅದು ಎಂತ ಸಾವು ಅಂತ ಕೇಳು ಮಾರ. ಓಕೆ 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 ದೊಡ್ಡಪ್ಪ, ಅಂಕಲ್, ಇಲ್ಲಿ ನೋಡಿಲ್ಲಿ 3 ಜನ ಗವರ್ಮೆಂಟ್ ಆಫೀಸರ್ಸ್, ಇಷ್ಟು ಚೆನ್ನಾಗಿರೋ ಸಾಫ್ಟ್ವೇರ್ ಇಂಜಿನಿಯರ್, ನನ್ ತಮ್ಮನ್ ತರ ಇರೋ ಸೂರಜ್. ರಾತ್ರಿ ಎಲ್ಲ ಅವ್ರ ಕಾಲಿಗೆ ಬಿದ್ದು ನಾನು ನಮ್ಮ ಅಪ್ಪ ಅಮ್ಮ ಒಪ್ಸಿದೀವಿ. ಮುಚ್ಕೊಂಡು ಒಪ್ಕೋ, ಇಲ್ಲ ನಿನಗೆ ಸ್ಕ್ಯಾನಿಂಗ್ ಮಾಡ್ಬಿಡ್ತೀನಿ. ಅಯ್ಯೋ ಕರ್ಮ. ಇವನಿಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ಯಲ್ಲ ನಿನಗ್. ತಕಾರಿ ಗಪ್ಪ. ನೀಗಪ್ಪ ನೋ. ಕನ್ನಡಕ್ಕಿರೋ ಪವರ್ ಬೇರೆ ಯಾವ್ದಕ್ಕೂ ಇಲ್ಲ. ನನ್ನ ನೋಡು, ಅರ್ಥ ಆಗೋಂಗ್ ಹೇಳ್ತೀನಿ. ಇಂದ ನಾನ್ ಇಷ್ಟಪಟ್ಟಿರೋ ಹುಡುಗಿನ ಉಳ್ಸಿದ್ಯಾ ಕಣೋ ನೀನು. ಅವತ್ ನೀ ಬಳ್ಳಿ ತೋರಿಸ್ಲಿಲ್ಲ ಅಂದ್ರೆ ರಾಶಿಗಂಗ್ ಇವತ್ ಏನಾಗ್ತಿತ್ತೋ ಏನೋ. ತುಂಬಾ ಒಳ್ಳೆವ್ ನೀನು. ನನ್ ಲೈಫ್ ಒಳಗಡೆ ಸಂತೋಷವಾಗಿರ್ತೀನಿ ಅಂದ್ರೆ ಅದಕ್ಕೆ ರೀಸನ್ ನೀನು. ಅದಕ್ಕೆ ನನಗಿಂತ ನೀನ್ ಚೆನ್ನಾಗಿರ್ಬೇಕು. ಪಾಪ ನಿನ್ ಮಕ್ಕಳೆಲ್ಲ ರಾಶಿಕಾ ಚೆನ್ನಾಗಿರ್ಲಿ ಅಂತ ತುಂಬಾ ಸೇವೆ ಮಾಡಿದ್ದಾರೆ. ನನ್ನ ಅಕ್ಕ ತಂಗಿರ್ತಾರೆ ಇವರು. ಇವರೆಲ್ಲ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನೋಡು, ಮದ್ವೆಗೆ ಒಪ್ಕೋ ಪ್ಲೀಸ್. ನೋ ಅನ್ಬೇಡ. ಅಲ್ಲ ಕೇಳಿಲ್, ನಾನೇನ್ ಕುಟುಂಬ ಅಲ್ವಾ? ನಾನೇನ್ ಮಗ ಅಲ್ವಾ? ಮಕ್ಕಳು ಮಾತು ಅವಾಗ ಅವಾಗ ಅಪ್ಪಂದ್ರು ಕೇಳ್ಬೇಕು. ಪ್ಲೀಸ್ ಪ್ಲೀಸ್ ಒಪ್ಕೋ. ಎಸ್ ಅನ್ನು, ನೋ ಅನ್ಬೇಡ ಪ್ಲೀಸ್. ಎನ್ನ ಕುಟುಂಬ, ಎನ್ನ ಪುಲ್ಲುಗಳ ಕುಟುಂಬ, ಪುರುಷಂಗಳ ಕುಟುಂಬ ಒಳ್ಳೆ ಇರ್ಕೊಂಡುದ ಒಳಿತು ಅಂಡ ಒಳಿತು. ಅವ್ರ ಕುಟುಂಬ ಹೇ, ಸೂಪರ್ ಆಗಿರ್ತಾರೆ. ಸೂಪರ್. ನೀನ್ ಬೆಟ್ಟದ ಕೆಳಗೆ ಎಲ್ಲಾರನ್ನೂ ಕಳ್ಕೊಂಡಿಯಲ್ಲ, ಅವರೆಲ್ಲ ಮತ್ತೆ ನಿನ್ ಹೆಣ್ಮಕ್ಳು ಹೊಟ್ಟೆಲಿ ಹುಟ್ಟು ಬರ್ತಾರೆ. ನಿನ್ ವಂಶ ಉಳಿದು ಬೆಳೆಯುತ್ತೆ. ಫುಲ್ ಪಟ್ಟ ಬಳಕ ಪಟ್ಟ ಬಳಕ. ಪಿತಾ 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 ಪಿತಾ. ಮದುವೆ ಮದುವೆ. ಎಲ್ಲರೂ ಸಕ್ಕತ್ತಾಗಿರ್ತಾರೆ ತುರ್ರ. ನೀನು ಒಂದ್ಸಲಿ ಹೂ ಅನ್ನು ಸಾಕು ಬೇಬಿ. ಹೂ ಅನ್ನು ಪ್ಲೀಸ್. ದೊಡ್ಡಪ್ಪ ಪ್ಲೀಸ್. ಒಗ್ಗುಗೊಂಡ ಬಾಲಗಳ ಬಲ ಬಲ ಬಲ್ಲ ಬಲ್ಲ ಎಲ್ಲ ಬಲ್ಲ ಎಲ್ಲ ಸಾಧ್ಯ ಮೊದಲ್ ಅವ್ವೇ
ತಾತ, ಅಪ್ಪ ಅಮ್ಮನ ಮಧ್ಯೆ ಫಸ್ಟ್ ಟೈಮ್ ನಿದ್ದೆ ಬರ್ತಿಲ್ಲ. ಲವರ್ ಪಕ್ಕ ಮಲಗಿದ್ರೆ ಸಮಾಜ ಒಪ್ಕೊಳ್ಳಲ್ಲ. ನಾನು ನಿನ್ನ ಕಾಲ್ ಮೇಲೆ ಮಲಗ್ತೀನಿ ತಾತ. ತಾತ, ನಾನು 4ನೇ ಕ್ಲಾಸಲ್ಲಿ ಇದ್ದಾಗಲೇ ನಮ್ಮ ತಾತ ಹೋಗ್ಬಿಟ್ರು. ತುಂಬ ಚೆನ್ನಾಗಿ ಮಲಗಿಸ್ತಿದ್ರು ನನ್ನ. ನಿನ್ನ ತಾತ ಅಂದರೆ ಬೇಜಾರಿಲ್ಲ ಅಲ್ಲ? ಇಲ್ಲ, ಖುಷಿ. ನಿಂಗೆ ವಯಸ್ಸೆಷ್ಟು ತಾತ? ಕಾಲ ತುಂಬಾ ದೊಡ್ಡದು. ಕಾಲ ಬಂದಾಗ ಹೇಳ್ತೇನೆ. ನಿನ್ನ ಬರ್ಡೇ ದಿವಸ ಆದರೂ ನಿನ್ನ ಮನೆಯವ್ರು ಬಂದು ನೋಡ್ತಾರ ನಿನ್ನ? ನನಗೆ ಪ್ರಕೃತಿಯ ಜೊತೆಗಿನ ಸಂಬಂಧ ಬಿಟ್ಟು ಬೇರೆ ಯಾವ ಸಂಬಂಧಗಳೂ ಇಲ್ಲ. ಹೋ, ಒಂಟಿ ಸಲಗ. ಸದ್ಯಕ್ಕೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಒಬ್ಬನೇ ಹೆಂಗಿರ್ತೀಯ ತಾತ ನೀನು? ಹಲವು ಸಂವತ್ಸರಗಳಿಂದ ನಾನು ಯಾರಿಗೋ ಕಾಯ್ತಾ ಇದ್ದೆ. ಕೊನೆಗೂ ಬಂದ ಅವನು. ಯಾರವನು? ಹೇಳ್ತೇನೆ, ಕಾಲ ಬಂದಾಗ ಅಲ್ಲ? ಕಾಲ ಕೆಟ್ಟೋಯ್ತು ತಾತ. ನನ್ನ ವಯಸ್ಸಿನ ಹುಡುಗರು ನಿನಗಿಂತ ಜಾಸ್ತಿ ವಯಸ್ಸಾದವ್ರ ಥರ ಆಡ್ತಿದ್ದೀವಿ. ಅದೇ ಮೂಡಲ್ಲಿ ನಾನು MBBS ಬಿಟ್ಬಿಟ್ಟೆ. ಈ ಲೋಕಕ್ಕೆ ಡಾಕ್ಟ್ರುಗಳೇ ಬೇಡ ಅನ್ಸಕ್ ಶುರು ಆಯ್ತು. ಆ ಕೋಪಕ್ಕೆ ಅವತ್ತು ಆ ಪೊಲೀಸವ್ರನ್ನ ಕರೆಸ್ಬಿಟ್ಟು ನೀನು ಹಿಡ್ಕೊಡಕ್ ಹೋಗಿದ್ದು. ಸಾರಿ ತಾತ. ಬದುಕಿನಲ್ಲಿ ತಪ್ಪು ಮಾಡದವನು ಕೊನೆಯವರೆಗೂ ಏನು ಮಾಡೋದಿಲ್ಲ. ಕರೆಕ್ಟ್ ತಾತ. ಮಲಗಿಸಿ ನೀನು ಹೇಳ್ತೀನಿ. ನಾಳೆ ಬೆಳಗ್ಗೆ ಎದ್ದು ಫ್ರೆಶ್ ಮಿಸ್ಟೇಕ್ ಮಾಡ್ತೀನಿ. ಜಂಜಿ ನಾವು. ತಾತ, ಈ ಮಧುವಂತಿ ಮತ್ತೆ ಬೇರು ಖಾಲಿ ಆಗ್ಬಿಡ್ತವೆ. ನಿನ್ನ ಹೆಸರು ಪೇಟೆಂಟ್ ಮಾಡ್ಸೋಣ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನನ್ನ ಕೈ ಬೆರಳು ಕಾಲ್ ಬೆರಳು ಸರಿ ಹೋಗಿದೆ. ಇಡೀ ಬಾಡಿ ಲೈಟ್ ಆಗಿದೆ. ತಲೆ ಚಕ್ಕರ್ ಇಲ್ವೇ ಇಲ್ಲ. ಹೋಗ್ಲಿ ಬಿಡು, ಪೀಡೆ ತೊಲಗ್ತಲ್ವಾ? ಖುಷಿ ಆಯ್ತು. ಇನ್ ತುಂಬಾನೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ರಿಲೇಷನ್ಗಳು, ಅಪ್ಪ ಅಮ್ಮ ಅನ್ನೋ ಪದ ಯಾವುದೂ ಆಗ್ತಾ ಇರಲಿಲ್ಲ. ನೀವು ಅದನ್ನ ನಂಗೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ತಾತ, ನಾವು ಅಷ್ಟೇ. ನಾವು ಥ್ಯಾಂಕ್ ಯು ತಾತ. ನಾನಿದು ಯಾವುದು ನಂಬ್ತಾ ಇರಲಿಲ್ಲ. ಸಾರಿ. ನೀವು ಸಿಕ್ಕಿದ್ದು ನನ್ನ ಪುಣ್ಯ. ಥ್ಯಾಂಕ್ ಯು ಸೋ ಮಚ್. ಹೂ ಮುಡಿಸಿ ನನಗೆ. ನಾನು ಈ ವೇಸ್ಟ್ ಲೈಫ್ನ ಎಲ್ಲ ರೀತಿ ಉಳಿಸಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ನನಗೆ ಯಾರಿಗೂ ಯಾವುದಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೆ ಬರ್ತಿರ್ಲಿಲ್ಲ. ಥ್ಯಾಂಕ್ಸ್ ಹೇಳೋದನ್ನು ಕಲಿಸಿದ್ದೆ ನೀವು, ಅದಕ್ಕೆ ಥ್ಯಾಂಕ್ ಯು. ಇಷ್ಟಪಡೋದು, ಪ್ರೀತಿಸೋದು ಅಂದ್ರೇನು ಅಂತಲೇ ಗೊತ್ತಿರಲಿಲ್ಲ. ಅದನ್ನು ಕಲಿಸಿದ ನೀವು, ಅದಕ್ಕೆ 100 ಅಲ್ಲ, ಕೋಟಿ ಕೋಟಿ ಥ್ಯಾಂಕ್ಸ್. ನಾನು ನಿಮ್ಮನ್ನ ನಂಬ್ತೀನಿ. ನೀವು ಹೇಳಿದ್ದನ್ನು ಕೇಳ್ಕೊಂಡಿರ್ತೀನಿ. ಹಾಗಾದ್ರೆ ಮೊದಲು ಅಳೋದನ್ನ ನಿಲ್ಲಿಸಿ. ನೀವು ನನಗೆ ಹೋಗು ಬಾ ಅನ್ಬೇಕು. ಓಕೆ? ಓಕೆ. ಆ್ಯಂಡ್ ಫಸ್ಟ್ ರೌಂಡಲ್ಲಿ ಮಿನಿಮಮ್ ನನಗೆ 100 ಮುತ್ತುಗಳು ಬೇಕು. ಓಕೆ? ಓಕೆ.
ನಗುತ್ತಲಿದೆ ನಾಯಿ ಕೊಡೆ ಸುರಿಯುವ ಜಡಿ ಮಳೆಯಲ್ಲೂ ಕುಸುಮಗಳು ಕುಣಿಯುತ್ತಿವೆ ಕೆಣಕುವ ಸುಳಿಗಾಳಿಯಲ್ಲೂ ಮನದಾಳ ಹೇಳಲು ಮುಗಿದು ಮನ ತುಂಬಿ ಹಾಡಿತು ಕಡಲು. ತುಟಿ ನೀಡಿದೆ ಭುವಿಗೆ ಬಾರು ಅದೇ ಮಾಡುವ ನಾನು ನೀನು. ಮಳೆ ಹನಿಗಳ ಮಾತುಗಳನ್ನು ಅನುಸರಿಸುವ ನಾನು ನೀನು. ನಗುತ್ತಲಿದೆ ನಾಯಿ ಕೊಡೆ ಸುರಿಯುವ ಜಡಿ ಮಳೆಯಲ್ಲೂ ಏನಂಥ ಆನಂದ ಗೊಂಬೆಗಳ ಮೋರೆಯಲಿ ಏಕಾಂತವೇ ಗಾಂಗಿ ಬಣ್ಣಗಳ ಊರಿನಲ್ಲಿ. ತಿಳಿದಷ್ಟು ಕಡಿಮೆ ಅನುರಾಗ ತಿಳುವಳಿಕೆ ಬೇಡ ನಮಗೀಗ ಶುರುವಾಗಲಿ ಸಹಯೋಗ. ಸಿಹಿ ಮುತ್ತಿಗೆ ಕಾರಣವೇನು ಮನದಾಳದಲ್ಲಿರುವ ಜೇನು. ತುಟಿ ನೀಡಿದೆ ಭುವಿಗೆ ಬಾನು ಹಾಗೆ ಮಾಡುವ ನಾನು ನೀನು. ನಗುತ್ತಲಿದೆ ನಾಯಿ ಕೊಡೆ ಸುರಿಯುವ ಜಡಿ ಮಳೆಯಲ್ಲೂ ಕುಸುಮಗಳು ಕುಣಿಯುತ್ತಿವೆ ಕೆಣಕುವ ಸುಳಿಗಾಳಿಯಲ್ಲೂ. ನಾನು ನನಗೋಸ್ಕರ ಅಲ್ಲ ನಿನಗೋಸ್ಕರ ಬದುಕ್ತೀನಿ. ನೀ ಬಿಟ್ಟರೆ ನಾನು ಬದುಕೋದಕ್ಕೆ ಬೇರೆ ಉದ್ದೇಶನೇ ಇಲ್ಲ. ನೋಡ್ಕೊಂಡು ಕಮ್. ಜಾಂಬ್ ವೈಟ್ ತುರ್ರ ತುರ್ರ. ಯುವ ಜನತೆ ಎದ್ದೇಳೆ. ಇಲ್ಲಿ ಪರಾಕ್ರಮ. ರಾತ್ರಿ ಎಲ್ಲ ಫುಲ್ ರಿಸರ್ಚ್ ಮಾಡ್ದಂಗಿದೆ. ಇದಕ್ಕೇನ್ ಬ್ಯಾಟ್ರಿ ಇಲ್ವಾ? ಯಾರಿಗೆ ಹೇಳ್ತಿದ್ಯಾ? ಅದು ಹಾ, ಪಶ್ಚಿಮ ರಾಜನ್ ಸ್ಟ್ಯಾಚ್ಯೂ. ಅವರಿಬ್ರು ಅವ್ನು ಹೆಂಡ್ತಿರು. ಪಶ್ಚಿಮ ರಾಜ ನೋಡಕ್ ನಿಂತರನೇ ಇಲ್ವಾ ಸುಮುಖ? ನಾನೇ ನಂತರ ಇಲ್ಲ. ಅದೇಂಗ ಅವ್ನ ನಂತರ ಕಾಣ್ತಾನೆ? ಹೋಗ್ ನೀನೇ ನೋಡ್ಕೊ. ಬಿತ್ತು 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 ಬಿತ್ತು. ಧೈರ್ಯ ಇದೆ. ಹ್ಯಾಪಿ ಬರ್ತ್ಡೇ ಮಗನೇ. ಸುಮುಖ ಬಾಯ್ಲಿ ಕೂತ್ಕೋ. ನನ್ನ ಮಾತಾಡ್ಸಲ್ವಾ ನೀನು? ಅವನ್ನ ಮಾತ್ರನಾ? ನನ್ನ ಕೈ ಬೆರಳು ಕಾಲು ಬೆರಳು ಸರಿ ಹೋಗಿದ್ದಾವೆ ಗೊತ್ತಾ? ಕಂಗ್ರಾಟ್ಸ್ ಕಣೆ ಡೊಂಪುಂಡೆ. ಲವ್ ಯು. ಸುಮುಖ ಬಳ್ಳಿ ತಂದಿದ್ಕೂ ಸಾರ್ಥಕ ಆಯ್ತು. ನೀನು ಇನ್ಮೇಲೆ ಸುಮುಖನ ಹೆಸರು ಹೇಳಿದ್ರೆ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ.
ನಾ ಅದನ್ನೆಲ್ಲ ಬಿಟ್ಟಾಯ್ತು ಮಚ್ಚಿ. ಒಳಗೊಳಗೇನೆ ತುಂಬಾ ದೊಡ್ಡವಳಾಗ್ತಾ ಇದ್ದೀನಿ. ಗುಡ್. ಅಂಜು, ಇಲ್ಲಿ ಪಶ್ಚಿಮ ರಾಜಂದು ಫುಲ್ ಸ್ಟೋರಿ, ಟಕಾರಿ ಶಬರಿ ಜನಾಂಗದ ಪಿಕ್ಚರ್ಸ್ ಎಲ್ಲ ಇದೆ. ನೋಡಿದ್ಯಾ ನೀನು? ಓದಕ್ಕೆ ಅಂತ ಎತ್ತಿಟ್ಟೆ, ಬಟ್ ಏನೋ ಓದಕ್ಕಾಗ್ತಾ ಇಲ್ಲ, ಮೈಂಡ್ ಒಳಗೆ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ಬೆಂಗಳೂರಿಗೆ ಹೋಗಿ ಅಜ್ಜನ್ ಕರ್ಕೊಂಬರೋಣ ಅಂತಿದ್ದೀನಿ. ಅಂದ್ರೆ ರಿಸರ್ಚ್ನ ಮಧ್ಯದಲ್ಲೇ ಬಿಟ್ಟು ಓಡೋಗೋ ಪ್ಲಾನ್. ಅದೇ ಕರೆಕ್ಟ್. ನಾವು MBBS ಬಿಟ್ಟಿದೀವಮ್ಮ. ನಾವು ಕ್ರಿಕೆಟ್ನ ಬಿಟ್ಟಿದೀವಮ್ಮ. ನಮ್ಗೆ ಹೇಳ್ತೀಯ ನೀನು? ನಾವ್ ಹೇಳೋ ತನಕ ಇಲ್ಲೇ ಇರ್ಬೇಕು ನೀನು. ಸುಮುಖ, ತಾತ ಕರೀತಾ ಇದ್ದಾರೆ, ಬರ್ಬೇಕಂತೆ. ಬಂದೆ ತಾತ. ಏನ್ ತಾತ ಕರೆದಿಯಂತೆ? ಈ ಸಮುದ್ರದ ನೀರು ಮಳೆಯಾಗಿ ಮರ ಗಿಡ ಸಸ್ಯವರ್ಗ ಬೆಳೆದು ಮಳೆ ನೀರು ನದಿಯಾಗಿ ಮತ್ತೆ ಕಡಲಿಗೆ ಬರ್ತದೆ. ಈ ವಿಸ್ಮಯದ ಪ್ರಕೃತಿಯೇ ದೇವರು. ಈ ಪ್ರಕೃತಿಗೆ ನಾನು ಧನ್ಯವಾದ ಹೇಳುವ ಸುದಿನ ಬಂದಿದೆ. ಏನು ಸ್ಪೆಷಲ್ ದಿನಾನ ಇವತ್ತು? ಹೌದು, ಇಂದು ನಾನು ಹುಟ್ಟಿದ ದಿನ. ಇವತ್ತಿಗೆ ನನಗೆ 100 ತುಂಬಿತು. ಹ್ಯಾಪಿ ಬರ್ತ್ಡೇ ತಾತ. ಹೇ ಟಕಾರಿ, ಕಾಡಲ್ಲಿ ಒಂದು ಪಾರ್ಟಿ ಇಕ್ಕು ನೀನು. ತಾತ, ನಿನ್ ಬರ್ಡೇಗೆ ಈ ಅಂಗಡಿಲಿರೋ ಎಲ್ಲ ಬರ್ಡೇ ಕ್ಯಾಂಡಲ್ ತಗೊಂಬರ್ತೀನಿ ನಾನು. ಫುಲ್ ಬೆಳಕು, ನೋ ಕತ್ಲು. ನೀನು ಬೆಳಕು ಚೆಲ್ಲಬೇಕು. KB ಸೇರ್ಕೊಂಡ್ಬಿಡ್ಲಾ?